ಒಂದು ವರ್ಷ ಇದ್ರು ನೀ ಜಾಕಿ ಮಾಡೋನಿ ಅಂದಂಗಾಯ್ತು. ಅಂದ್ರೆ ಬರೀ ಇರುದಾಕ ಹೋಗುದೇವ ಅದಕ್ಕ ಬಾವ ಅಂದಿದ್ದೇವ ಹಿಂಗ ಅಣ್ಣ 3 ಸಲ ಅಂದ್ರಿವ ನಿನಗೇನ ಈ ಬಾವಗಳು ಏನಂತಾರ ಗೊತ್ತೈತೆ ಏನಿವ ಯವ್ವ ಬಂದು ಬಾಳ ದಿನ ಆಗೈತಿ. ಹೌದಾ 4 ರೊಟ್ಟಿ ಪದರಾಗ ಕಟ್ಟುವ ನಡೀತಿನ ಗಂಡ ಮನೆಗ್ ಬಿಟ್ಟು ಬರ್ತಲ ಇವ್ರೇ ಮಾತಾಡ್ತಾರ. ಅಕ್ಕ ನಾವೇನ್ ನಿಮ್ಗೆ ಅನ್ಬೇಕತ್ತನ ಅಲ್ರಿ, ಮತ್ತೆ ನಮಗೂ ಹಿಂದ್ ರಿಸ್ಕ್ ಇರ್ತದ್ರಿ. ಇರ್ತದ ನೀನು ಹಿಂಗಂದ್ರ ನಮ್ಮ ಗತಿ ಹಂಗ ಹೋಗ್ರಿ ನೀವು. ನನ್ನ ತಾಯಿ ಬಳಗದವ್ರಿಗೆ ಎಲ್ಲಿಗೆ ನಿಂದ್ರಿಸಿದ್ಯಪ್ಪ ಅಂತ ಕೇಳಿದ್ರ ಎಲ್ಲಿದೀವ ತವ್ರ ಮನೆಗೆ ಹೆಣ್ಮಕ್ಳು ಹೋಗಬೇಕು. ಎಷ್ಟು ದಿನ ತವ್ರ ಮನೆ ಇದು 1 ದಿನ ಹೋಗುದದ, 1 ದಿನ ಇರುದದ, 3ನೇ ದಿನಕ್ಕೆ ಬರುದದ. ಯವ್ವ ಹೌದಪ್ಪ ಹೌದಾ 3 ದಿನ ಇದ್ರ ತವ್ರ ಮನೆ ನಂಬುದು 3 ದಿನ ಆತಂದ್ರ ಈ ಬಾವಗಳು ಇದೇ ಬಾವಗಳು. ಅಕ್ಕ ಅವ್ರ ಯಾಕ ನನಗ ಬಾವ ಅನ್ಲಾಕ್ ಹೋಗ್ಬೇಡ್ರಿ. ಯಾಕ ನಾ 2 ಮಕ್ಳು ತಂದದನ್ರಿ. ನಿನಗ ಬಾವ ಯಾಕ ದಿನತ್ ಮುಂದ್ ಹೇಳ್ತೀನಿ. ನಿಮ್ಗೆ ಒಂದು ಮಾತು ಕೇಳ್ತೀನಿ ನಾನು. ಏನಂತ? ಹೆಣ್ಣು ಮಕ್ಕಳಿಗೆ ತವ್ರ ಮನೆ ದಿನದ 3 ದಿನದ ದಾರಿ ಇದೆ ಅಂತ ಹೇಳ್ತೀರಿ. ಹೌದು 3 ದಿನ ಯಾಕತ್ತಿರುವ? 1 ದಿನ ಬರುದದ, 1 ದಿನ ನಿದ್ರುದ, 1 ದಿನ ಹೋಗುದದ ಅಂತಂದ. ಮತ್ತೆ ಎಷ್ಟು ದಿನ ಇರುದದ? ನೀವು 3 ದಿನ ಯಾಕೆ ತಿಳ್ಕೊತ್ರಿ? ಮಸ್ತ್ 15 ದಿನ 20 ದಿನ ನಿಂತು ಹೋಗ್ರಲ್ಲ. ನಿಮ್ಗೆ ಬ್ಯಾಡ 15 ದಿನ 20 ದಿನ ನಿಂದ್ರತ್ತ ನೋಡಿ. ಹೌದಾ ನೀನು ಮಾರಿ ನೋಡಪ್ಪ 15 ದಿನ. ನೀ 15 ದಿನ ಇಟ್ಟುಕೊಂಡ್ರ ಹೆಣ್ಮಕ್ಳು ಜಾಕಿ ಮಾಡ್ತೀಯ. ಮಾಡ್ತೇವಲ್ವ? 6 ತಿಂಗಳಿದ್ರು ನೀ ಜಾಕಿ ಮಾಡ್ತೀಯ. ಮಾಡ್ತೇವಲ್ರಿಪ್ಪ. 10 ತಿಂಗಳಿದ್ರು ನೀ ಜಾಕಿ ಮಾಡ್ತೀಯ. ಜಾಕಿ ಮಾಡೋರಲ್ರಿ. 12 ತಿಂಗಳ 1 ವರ್ಷ ಇದ್ರು ನೀ ಜಾಕಿ ಮಾಡೋನಿ ಅಂದಂಗಾಯ್ತು. ಅಂದ್ರೆ ಬರೀ ಇರುದಾಕ ಹೋಗುದೇವ ಅದಕ್ಕ ಬಾವ ಅಂದಿದ್ದೇವ ಹಿಂಗ ಅಣ್ಣ 3 ಸಲ ಅಂದ್ರಿವ ನಿನಗೇನ ನೋಡು. ಏನಿಪ್ಪ ಯಾವ ಬಾಳ ದಿನ ನಾವೇ ತವ್ರ ಮನ್ಯಾಗ ನಿಂತೀವ ಅಂದ್ರ ಹೌದು ಈ ಬಾವಗಳು ಏನಂತಾರ ಗೊತ್ತೈತೆ ಏನಿವ ಯಾವ ಬಂದು ಬಾಳ ದಿನ ಆಗೈತಿ. ಹೌದಾ 4 ರೊಟ್ಟಿ ಪದರಾಗ ಕಟ್ಟುವ ನಡೀತಿನ ಗಂಡ ಮನೆಗ್ ಬಿಟ್ಟು ಬರ್ತಲ ಇವ್ರೇ ಮಾತಾಡ್ತಾರ. ಅಕ್ಕ ನಾವೇನ್ ನಿಮ್ಗೆ ಅನ್ಬೇಕತ್ತನ ಅಲ್ರಿ, ಮತ್ತೆ ನಮಗೂ ಹಿಂದ್ ರಿಸ್ಕ್ ಇರ್ತದ್ರಿ. ಇರ್ತದ ನೀನು ಹಿಂಗಂದ್ರ ನಮ್ಮ ಗತಿ ಹಂಗ. ನಮ್ ಬಸ್ಸು ನನ್ನ ಮಾತ ಅಡ್ಡೆ ಸತ್ತದ. ಹಿಂದ ರಿಸ್ಕ್ ಇರ್ತದ. ಇದ್ರ ಮಾತಿನ ಅರ್ಥ ಏನಪ್ಪಾ ಅಂತ ಕೇಳಿದ್ರ ಏನಿವ ಹೆಣ್ಮಕ್ಕಳು ತವ್ರ ಮನೆಗೆ ಯಾರ ಆಸೆದಿಂದ ಬರ್ತಾರಪ್ಪ ಅಂತ ಕೇಳಿದ್ರ ಯಾರ ಆಸೆದಿಂದ ಬರ್ತಾರಿವ? ನನ್ನ ತವ್ರ ಮನ್ಯಾಗ ನನ್ನ ತಾಯಿ ತಂದೆ ಇರ್ತಾರ. ನಾವ್ ವಾದ ಕೂಡ್ಲೆ ನನಗೂ ಒಂದು ಚರಿಗೆ ನೀರು ಕೊಡ್ತಾರ. ನನ್ನ ಅನುತನು ಕೇಳ್ತಾರನೋ ಆಸೆ ಸಲುವಾಗಿ ಹೆಣ್ಮಕ್ಳು ತವ್ರ ಮನೆಗೆ ಬರ್ತಾರ. ಹೌದ್ರಿಪ್ಪ ಹೌದು. ಅಕಸ್ಮಾತಾಗಿ ಆ ತಾಯಿನೇ ಇಲ್ಲದಂತವ್ರದ್ದು ತವ್ರ ಮನೆ ಪರಿಸ್ಥಿತಿ ಹೆಂಗಿರ್ತದಪ್ಪ ಅಂತ ಕೇಳಿದ್ರ ಹೆಂಗಿರ್ತದಿವ? ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ, ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ. ಬಸವಣ್ಣ ಲೈಟ್ ಬಂದವು ಅದಕ್ಕ ತಾಯಿ ಇಲ್ಲದಂತ ತವ್ರ ಮನಿ ಹೊಂದಿರುವಂತ ಪರಿಸ್ಥಿತಿ ಹೆಂಗಿರ್ತದಪ್ಪ ಅಂತ ಕೇಳಿದ್ರ ಹೆಂಗಿರ್ತದಿವ? ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ, ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ. ಹೌದು. ಆ ತಾಯಿನೇ ತೀರಿದ ಮ್ಯಾಗ ಹೆಣ್ಮಕ್ಳಿಗೆ ತವ್ರ ಮನಿ ಒಳಗ ಏನಿಲ್ಲೋ ಅಧಿಕಾರ. ಈ ಮಾತು ಯಾರ ಮನಸ್ಸಿಗೆ ಹೋಗಿ ಮುಟ್ತದಿವ? ಎಲ್ಲಾ ಹೆಣ್ಮಕ್ಳಿಗೂ ಅರ್ಥ ಆಗ್ಲಿಲ್ಲ. ಇದು ಯಾರಿಗ ಅರ್ಥ ಆಕ್ಕದಿಪ್ಪ? ಯಾ ಹೆಣ್ಣು ಮಗಳಿಗೆ ಮನಸ್ಸಿಗೆ ಹೋಗಿ ಮಾತು ಮುಟ್ಟತದಪ್ಪ ಅಂತ ಕೇಳಿದ್ರ ಯಾರಿಗ್ರಿವ? ಯಾ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ತಾಯಿ ತಂದಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದು ಮುಂದೆ ದೊಡ್ಡವಳಾದ ಮೇಲೆ ಗಂಡನ ಮನೆಗೆ ಹೋದ ಕಾಲಕ್ಕ ಹನಿ ಬಾರು ಸುಮಾರು ಕೆಟ್ಟ ಕುಡಕ ಗಂಟು ಬಿದ್ದ, ಕೆಟ್ಟ ಕಾಡುವಂತ ಅತ್ತೆ ಮಾವ ಗಂಟು ಬಿದ್ರು. ಆ ಪರದೇಶಿ ಹೆಣ್ಣು ಮಗಳು ಗಂಡ ಮನ್ಯಾಗ ಕೂತ ತವ್ರ ಮನೆ ನೆನೆಸಿ ಒಂದು ಮಾತು ನೆನಪು ಮಾಡ್ಕೊತಾಳ. ಇವತ್ತಿನ ದಿವಸ ನನ್ನ ತವ್ರ ಮನ್ಯಾಗ ನನ್ನ ತಾಯಿ ಸತ್ರ ಏನಾಗ್ಯದ? ನಮ್ಮ ಅಣ್ಣ ಏನೋ ತನ್ನ ಸಂಸಾರ ಜಂಜಾಟದಾಗ ನನ್ನ ಕರೀದನ್ನ ಮರೆತಿರ್ಬಹುದು. ಕರೆ ನಮ್ಮ ಅಣ್ಣ ಮರ್ತಾನ ಅಂತೇಳಿ ಇವತ್ತು ನಾ ಮರಿದ ಬ್ಯಾಡ. ನನ್ನ ತವ್ರ ಮನ್ಯಾಗ ನನ್ನ ತಾಯಿ ಇರ್ಲಿಕ್ಕಂದ್ರ ಏನಾಗ್ಯದ? ನಮ್ಮ ಅಣ್ಣ ಇರ್ತಾನ, ನಮ್ಮ ಅಣ್ಣನ ಹೇಂತಿ ಇರ್ತಾಳ, ನಮ್ಮ ಅಣ್ಣನ ಮಕ್ಕಳು ಇರ್ತಾವ ಅಂತ ಹೇಳಿ ಅಣ್ಣನ ಮ್ಯಾಲ ಒಂದು ಸಣ್ಣ ನಂಬಿಕೆ ಇಟ್ಟುಕೊಂಡು ನೆಗುಲಾರ್ದಂತ ಬುದ್ಧಿ ಮಾಡ್ಕೊಂಡು ಅಣ್ಣನ ಮಕ್ಕಳಿಗೆ ಅಂಗಡಿಯಾಗ ತಿನಸ ತಗೊಂಡು ತವ್ರ ಗಂಡನ ಮನಿ ಬಿಟ್ಟು ಓಡೋಡಿ
ಓಡಿ ಓಡಿ ತವ್ರ ಮನಿ ಬಾಗಲ್ದಾಗ ಬಂದು ನಿಂತರ ಅಣ್ಣನ ಹೆಂಡತಿ ಒಳಗ ಕರೆದು ಒಂದು ಚೆರಿಗೆ ನೀರು ಕೊಡಲಿಲ್ಲ. ಬಾ ತಂಗಿ ಆರಾಮದಿನ ತೇಡ ಅನ್ನುತ್ತನ್ನು ಮಾತು ಕೇಳಲಿಲ್ಲ. ಹೌದಿಪ್ಪ ಹೌದು. ಇಲ್ಲಿ ಕೂಡಿರುವಂತ ಹೆಣ್ಣು ಮಕ್ಕಳೊಳಗ ಯಾರ ತವ್ರ ಮನಿ ಒಳಗ ಅಣ್ಣನ ಹೆಂಡ್ರ ಕೈಲಿ ತಮ್ಮನ ಹೆಂಡ್ರ ಕೈಲಿ ಮನಸ್ಸಿಗೆ ನೋವಾಗಂಗ ಮಾತಾಡ್ಸ್ಕೊಂಡಿರಲ್ಲ. ಅವ್ರಿಗೆ ಮಾತ್ರ ತಾಯಿ ಇರ್ಲಿಕ್ಕ ಪರದೇಶಿತನ ಏನನ್ನೋದು ಅರ್ಥ ಆಕ್ಕದ. ತಾಯಿ ಇರ್ಲಿಕ್ಕ ಪರದೇಶಿತನ ಏನನ್ನೋದು ಅರ್ಥ ಆಕ್ಕದ. ಹೌದಿಪ್ಪ ಹೌದು. ನೀವು ವಿಚಾರ ಮಾಡ್ರಿ. ನೀವು ತವ್ರ ಮನಿಗೆ ಹೋಗಿರ್ತೀರಿ, ಒಂದ್ ತಾಸು ನಿಮ್ಮ ತಾಯಿ ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರ ನೀರಾಗಿನ ಮೀನಾ ತೆಗೆದು ಹೊರಗೆ ಬಿಟ್ಟಂಗ ಅಕ್ಕದ. ಆ ತಾಯಿನೇ ಕಳ್ಕೊಂಡಿರುವಂತ ಪರದೇಶಿ ಮಗಳು ತಾಳಲಾರ್ದಂತ ನೋವ, ಹೇಳಲಾರ್ದಂತ ನೋವ ಕೂಗಿ ಕೂಗಿ ತನ್ನ ತಾಯಿ ಮುಂದೆ ಹೇಳ್ಕೋಬೇಕತ್ತಾಳ. ಬರ್ಲಾರ್ದಂತ ಜಾಗಕ್ಕ ತಾಯಿ ಹೋಗ್ಯಾಡ್ರಿ. ಆ ಪರದೇಶಿ ಮಗಳು ಯಾರ ಮುಂದೆ ಹೇಳ್ಕೋಬೇಕು? ಆ ಪರದೇಶಿ ಮಗಳು ಅಣ್ಣನ ಮನೆ ಅಂಗಳದಾಗ ನಿಂತು ಆ ಭಗವಂತಗ ಬೈತಾಳ. ಯಪ್ಪ ಭಗವಂತ, ಅಂತ ಪಾಪ ನಾ ಏನ್ ಮಾಡಿದ್ನೋ, ಇನ್ನ ನನಗ ತಿಳಿಲಾರ್ದಂತ ವಯಸ್ಸೊಳಗ ಆ ತಾಯಿನ ಕಸ್ಕೊಂಡ್ಯೋ. ಕಡೆಗೆ ತಾಯಿ ಪರದೇಶಿ ಮಗಳಿಗೆ ಗಂಡನಿಂದಲೇ ಸುಖ ಆದಿತ್ತಂತೇಳಿ ಮದುವೆಯಾಗಿ ಗಂಡನ ಮನಿಗೆ ಹೋದ್ರ ಆ ಗಂಡನ ಪ್ರೀತಿನೂ ನನ್ನಿಂದ ಕಸ್ಕೊಂಡ್ಯೋ ಭಗವಂತ. ಕಡೆಗ ಅಣ್ಣರೇ ಆಸರಾಕಂತೇಳಿ ಅಣ್ಣನ ಮನಿ ಬಾಗಲ್ದಾಗ ಬಂದು ನಿಂತನೋ, ಯಾರು ಕರೆದು ಒಂದು ಚೆರಿಗೆ ನೀರು ಕೊಡಲ್ಲಂತ ಪರಿಸ್ಥಿತಿ ನನಗ ಬಂದದು. ಅಕಸ್ಮಾತ್ ಆಗಿ ನನ್ನ ತಾಯಿ ಬದುಕಿದಳಂದ್ರ ನನಗೆ ಹಿಂಗ ನಡು ಹಾದ್ಯಾಗ ನಿಂದಿರ್ಸ್ತಿದ್ದಿಲ್ಲೋ ಭಗವಂತ. ಈ ತಾಯಿ ಇಲ್ಲದ ತವ್ರ ಮನಿ ಇನ್ನು ನನಗೆ ಬೇಡ, ಈ ತಾಯಿ ಇಲ್ಲದ ಪರದೇಶಿತನ ನನಗೆ ಬೇಡ, ನಾನು ನನ್ನ ತಾಯಿ ತೆಕ್ಕನ್ನು ಕರ್ಕೋರೋ ಭಗವಂತ ಅಂತ ಹೇಳಿ ಪರದೇಶಿ ಮಗಳು ಹೇಳ್ತಿತ್ತು. ಯವ್ವ, ನಮಗ ನಿಮಗ ತಾಯಿ ಬದುಕ್ಯಾಳ. ನಮ್ಮ ಮನಿಗೆ ಹೋದ್ರು ಕೂಡ ನಮಗೆ ಏನೋ ಕಷ್ಟ ಇದ್ರು ಕೂಡ ನಮ್ಮ ತಾಯಿ ಮುಂದೆ ಹೇಳ್ಕೊತೀವಿ. ಆ ತಾಯಿ ಇಲ್ಲದವ್ರು ಎಂತ ಪರಿಸ್ಥಿತಿ, ಆ ತಾಯಿ ಮುಂದೆ ಹೆಂಗ ಹೇಳ್ಕೊತಾರಪ್ಪ ಅಂತ ಕೇಳಿದ್ರ ಬಸನ್ನ ಹೆಂಗ ಹೇಳ್ಕೊತಾರಿವಾ ಕೇಳು. ಏನ್ರಿಪ್ಪ? ಹಡದವ್ವಾನಿ ಕರುಳಿನ ಕುಡಿಯ ಹೋದೆಯ, ಕರುಳಿನ ಕುಡಿಯ ಮರೆತೋದೆಯ, ಕೈ ತುತ್ತ ತಿನಸಿ ನೀನನ್ನ ಬೆಳೆಸಿ ಕಣ್ಣೀರು ತರಿಸಿ ಮಾಡಿ ಪರದೇಶಿ ಜೀವ ಹಿಡದಿದ್ದಿ ನನ್ನ ನೋಡಾಕ, ಮನಸ್ಸೆಂಗ ಬಂತ ಬಿಟ್ಟೋಗಾಕ, ಜೀವ ಹಿಡದಿದ್ದಿ ನನ್ನ ನೋಡಾಕ, ಮನಸ್ಸೆಂಗ ಬಂತ ಬಿಟ್ಟೋಗಾಕ. ತೊಟ್ಟಿಲದಾಗ ಹಾಕಿ ತೂಗಿ ಜೋಗುಳ ಹಾಡಿದಕ್ಕೆ, ತಲಿ ಮ್ಯಾಲ ಕಲ್ಲ ಹೊತ್ತ ನನ್ನ ಓದಿಸಿದಿ ಹಸುವ ಕಾಕೆ, ಇದ್ದೊಬ್ಬ ಮಗನು ನನ್ನ ಮಾಡಿ ಹೋದವ ಬಂಟಿ, ಸುಖವು ಸಿಗಲೇ ಇಲ್ಲ ಈ ಸಂಸಾರ ಸಿಲುಕಿನಲ್ಲಿ, ಜೀವ ಹಿಡದಿದ್ದಿ ನನ್ನ ನೋಡಾಕ, ಮನಸ್ಸಂಗ ಬಂತ ಬಿಟ್ಟೋಗಾಕ, ಜೀವ ಹಿಡದಿದ್ದಿ ನನ್ನ ನೋಡಾಕ, ಮನಸ್ಸಂಗ ಬಂತ ಬಿಟ್ಟೋಗಾಕ. ಬಸವಣ್ಣ, ಈ ಗಾಡಿ ತವ್ರ ಮನ್ಯಾಗ ತಾಯಿ ಸತ್ತಿರ್ತಾಳ, ಆ ಗಂಡನ ಮನ್ಯಾಗಿರುವಂತ ಹೆಣ್ಣು ಮಕ್ಕಳಿಗೆ ಹೋಗಿ ಸುದ್ದಿ ಮುಟ್ಟಿಸಾನ, ಆ ಹೆಣ್ಣು ಮಕ್ಕಳಿಗೆ ಹೆಂಗಕ್ಕದ? ನೀ ಸತ್ತ ಸುದ್ದಿ ಕೇಳಿ ಸಿಡಲ ಹೊಡೆದಂಗಾತ ಎದೆಯಲ್ಲಿ, ನೌಕರಿ ಗಂಡ ಎಂದು ಕೊಟ್ಟದಿ ನನ್ನ ದೂರದ ಊರಿನಲ್ಲಿ, ಮಮತೆಯ ಮಡಿಲಲ್ಲಿ ನೀ ಜನಿಸು ನನ್ನ ಒಡಲಲ್ಲಿ, ಮಮತೆಯ ಮಡಿಲಲ್ಲಿ ನೀ ಜನಿಸು ನನ್ನ ಒಡಲಲ್ಲಿ, ತೀರದು ತಾಯಿ ಋಣ ಸತ್ತರು ಮರೆಯೇನು ನಾನಿನ್ನ, ತೀರದು ಎಂದು ತಾಯಿ ಋಣ ಸತ್ತ
ಹೆಸರು ಮರೆಯಿತು ನಾನಿನ್ನ ಹೆಣ್ಣು ಮಕ್ಕಳ ಕಳ್ಳ ಹೆಂಗಿರ್ತದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಈ ಜನ್ಮಕ್ಕ ನನ್ನ ತಾಯಿ ನನ್ನ ಪರದೇಶ ಮಾಡಿ ಬಿಟ್ಟು ಹೋಗಿರ್ಬೋದು ಕರೆ ಹೌದಪ್ಪ. ಮುಂದಿನ ಜನ್ಮದಾಗರೆ ನನ್ನ ಹೊಟ್ಟ್ಯಾಗ ಮಗಳರೇ ಆಗಿ ಹುಟ್ಟಿ ಬರುವಂಗ ಕಳ್ಳ ಹೆಣ್ಣು ಮಕ್ಕಳದ ಹಂಬಲ್ ಇರ್ತದ ಹೌದಪ್ಪ ಅದಕ್ಕೆ ಇಲ್ಲೇ ನಮ್ಮ ಅಣ್ಣಗಳು ಕೂಡಿರಲ್ಲ ಎಲ್ಲಾರ್ಗು ನನ್ನ ನಿಮ್ಮ ಅಕ್ಕ ತರ ತಿಳ್ಕೊರಿ ತಂಗಿ ತರ ತಿಳ್ಕೊರಿ ಹೌದು. ನಿಮಗೂ ವಿನಂತಿ ಪೂರ್ವಕವಾಗಿ ಕೈ ಮುಗಿದ ಮಾತು ಏನು ಹೇಳುವುದಪ್ಪ ಅಂತ ಕೇಳಿದ್ರ ಏನಿಪ್ಪ ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರೇ ಆಗ್ಲಿ ನಿಮ್ಮ ತಂಗಿಯರೇ ಆಗ್ಲಿ ಹೌದು ಗಂಡನ ಮನ್ಯಾಗ ಕಷ್ಟನೇ ಇರ್ಲಿ ಸುಖನೇ ಇರ್ಲಿ ಹೌದು. ನಿಮ್ ಮನೆ ಬಾಗಲ್ದಾಗ ಬಂದು ನಿಂತ ಕಾಲಕ್ಕ ಏನ್ ಮಾಡುತ್ತೀರಿಪ್ಪ ಆ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಕೊಡ್ಬೇಡ್ರಿ ಮತ್ ಏನ್ ಕೂಡತ್ತೀರಿಪ್ಪ ಆ ಹೆಣ್ಣು ಮಗಳನ್ನ ಮನಿ ಒಳಗ ಕರೆದು ಒಂದು ಚರಿಗೆ ನೀರು ಕೊಟ್ಟು ಯಾಕವ ತಂಗಿ ಆರಾಮದೇ ಅಂತ ಹೇಳೋ ಅನುತನು ಮಾತು ಕೇಳ್ರಿ ಸತ್ತ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹೌದಪ್ಪ ಹೌದು ಹೌದು ಯವ್ವ ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಅವ್ರ ಸೇರಿದ್ರೆ ನಿಮ್ಗೆ ಸುಖ ಆಗಂಗಿಲ್ರಿ ಬಸವನ್ನ ಹೌದು ನಾವು ಅಳಿಸ್ಬೇಕಂದ್ರ ಅವ್ರ ಅಳಂಗಿಲ್ಲ ಹೌದು. ಯಾಕ ಈ ಮಾತು ಹೇಳಿದಪ್ಪ ಅಂತ ಕೇಳಿದ್ರ ಯಾಕ್ರಿವಾ ನಮಗ ನಿಮಗ ತಾಯಿ ಅದಾಳ ಬಸವನ್ನ ಹೌದಪ್ಪ ಇವತ್ತು ಹೊತ್ತು ಮುನಿ ಇರ್ಲಿ ಅಂದ್ರು ನಾಳೆಗೆ ಮುಂಜಾನೆ ಹೋಗಿ ಹೋಗಿ ನನ್ನ ತಾಯಿ ಜೀವ ನೆನಿಸ್ತಂದ್ರ ಆಹಾ. ನಮ್ಮ ತಾಯಿ ಮಾರಿ ನಾವು ನೋಡ್ಬೋದು ಕರೆ ಹೌದಪ್ಪ ಇಲ್ಲಿ ಎಷ್ಟೋ ಮಂದಿ ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರು ಕೂತಾರೋ ಹೌದಪ್ಪ ಇವ್ರು ಶಾಶ್ವತವಾಗಿ ತಾಯಿನ ಕಳ್ಕೊಂಡವ್ರು ಕೂತಾರ ಹೌದು. ನಮಗ ತಾಯಿ ಜೀವ ನೆನೆಸಿ ನಾವು ತಾಯಿ ಮಾರಿ ನೋಡ್ಬೋದು ಆಹಾ. ಯವ್ವ ಆಹಾ. ನಮಗೂ ನಿಮ್ಮ ತಾಯಿ ಜೀವ ನೆನಿಸ್ತಂದ್ರ ಹೌದು. ನಿಮ್ಮ ಪರಿಸ್ಥಿತಿ ತಿಳಿಸೋ ಸಲುವಾಗಿ ಈ ಮಾತು ಹೇಳಿದಕ್ರೆ ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಹೌದಪ್ಪ ಹೌದು ಯಾಕಪ್ಪ ಅಂತ ಕೇಳಿದ್ರ ತಾಯಿ ತಂದೆ ಮುಂದ ಮಕ್ಕಳ ಕಣ್ಣಾಗ ನೀರ್ ಹಾಕಬಾರ್ದು ಹೌದು. ಮಕ್ಕಳು ಮುಂದೆ ತಾಯಿ ತಂದೆ ಕಣ್ಣಾಗ ನೀರ್ ಹಾಕಬಾರ್ದು ಅಕ್ಕ ಅವ್ರ ಯಾಕ ನೀವು ಬಾಳ ಚಂದ ಹೇಳಾಕತ್ತೀರಿ ಏನಂತ ಹೆತ್ತವ್ರ ಮುಂದೆ ಮಕ್ಕಳು ಅಳಬಾರ್ದು ಮಕ್ಕಳ ಮುಂದೆ ಹೆತ್ತವ್ರು ಅಳಬಾರ್ದು ಮತ್ ನಾವು ಯಾಂತಿ ಮುಂದೆ ಹತ್ತು ನಡೀತದನ್ರಿ ಇದಕ್ಕೆ ಉತ್ತರ ನಾ ಕೊಡಂಗಿಲ್ಲ ಹೌದು ನಮ್ ಕಾಕ ಕೊಡ್ತಾನ Okay. ಅದಕ್ಕೆ ನೀರಿ ಜಗತ್ತಿನಾಗ ಹೌದು. ಹೆಣ್ಣು ಮಕ್ಕಳಿಗೆ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನಿಲ್ಲ ಅಂದ್ರೂ ನಡೀತದ ಕರೆ ಹೌದು ಒಂದು ಅತಿಯಾಗಿ ಚೆನ್ನಾಗಿ ನೋಡ್ಕೋವಂತ ಗಂಡರ ಇರ್ಬೇಕು ಒಂದು ಹೌದು ಇರ್ಲಿಕ್ಕಂದ್ರ ನಮಗ ಕಷ್ಟ ಅಂತ ಹೇಳ್ಕೊಳಕ್ ತವ್ರ ಮನ್ಯಾಗ ತಾಯಿಯರೇ ಇರಬೇಕು ಅನ್ನುವಂತ ಮಾತು ಇಟ್ಟುಕೊಂಡು ಇಟ್ಕೊಂಡು ಈಗ ನಮ್ಮ ಸಂದ ಮುಗದ ನಮ್ಮ ನಮ್ಮ ಕಾಕರಿಗೆ ಪಾಳೆ ಹೋಗ್ತದೆ ಓಕೆ ರೀ ಕಾಕಾರ ಅಲ್ರಿ ಅಜ್ಜಾರಿ